ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇದು ಬೆಳಿಗ್ಗೆ ಒಂದು ಏಳು ಏಳು ಏಳುವರೆ ಗಂಟೆ ಆಗಿದೆ ಈಗ. ಒಳ್ಳೆ ಅಂದ್ರೆ ಈಗ ತುಂಬಾ ಚಳಿ ಅಲ್ಲ, ಅಂತ ಚಳಿ ಅಂತ ಹೇಳಿಲ್ಲ. ಹಾಗೆ ಇಬ್ರು ಅರ್ಜು ಮತ್ತೆ ನಂದು ಇಬ್ರು ಎದ್ದು ಸುಮ್ಮನೆ ಸೋಫಾದಲ್ಲಿ ಮಲ್ಕತ ಬಿದ್ದು ಆಟ ಆಡ್ತಾ ಇದ್ದಾರೆ. ಮತ್ತೆ ಮೊಬೈಲಲ್ಲಿ ಆಟ ಇವತ್ತು, ಅಂದ್ರೆ ಹೊರಗೆಲ್ಲ ಹೋಗ್ಲಿಕ್ಕೆ ಇವರಿಗೆ ತುಂಬಾ ಚಳಿ ಆಗ್ತದೆ. ಹಾಗೆ ಮಾತ್ರ ಕ್ಲೈಮೇಟ್ ಅಂತ ಒಳ್ಳೆ ಕ್ಲೈಮೇಟ್, ಫುಲ್ ಹನಿ ಎಲ್ಲ ಬಿದ್ದು ಭಾರಿ ಒಳ್ಳೆ ಒಂದು ಕ್ಲೈಮೇಟ್. ಹಾಗೆ ಇವತ್ತು ನಮ್ಮ ಅರ್ಜುವ ಸ್ಕೂಲಲ್ಲಿ ಒಂದು ಸಣ್ಣ ಒಂದು ಕಾರ್ಯಕ್ರಮ ಉಂಟು, ಅಂದ್ರೆ ಮಹಿಳಾ ಸಂಗಮ, ಒಂದು ಸಣ್ಣ ಒಂದು ಕಾರ್ಯಕ್ರಮ. ಆಗ ಅತ್ತೆಗೆ ಸಹ ಕರೆದಿದ್ದಾರೆ, ನನಗೆ ಸಹ ಕರೆದಿದ್ದಾರೆ. ಅರ್ಜು ಅವರಿಗೆಲ್ಲ ಸ್ಟೂಡೆಂಟ್ನವರಿಗಿಲ್ಲ, ನಮಗೆ ಮಾತ್ರ. ಹಾಗೆ ನಾನು ಬೆಳಿಗ್ಗೆ ಇವತ್ತು ಏರಿಯಪ್ಪ ಮಾಡಿದೆ, ಸೇಮಿಗೆ ಕಾಯಿ ಹಾಲು. ಇದು ಇವತ್ತಿನ ಬೆಳಿಗ್ಗೆದು. ಹಾಗೆ ಅತ್ತೆ ಕಾಯಿ ಹಾಲು ಮತ್ತೆ ಸೇಮಿಗೆ ಹಾಕಿ ತಿಂತಾ ಇದ್ದಾರೆ. ಅಮ್ಮ ಸಹ ಇದ್ದಾರೆ, ಅಮ್ಮ ಸಹ ತಿಂತಾ ಇದ್ದಾರೆ. ಇವರಿಬ್ಬರು ಭಯಂಕರ ಫ್ರೆಂಡ್ ಮಾತ್ರ, ಅಂದ್ರೆ ಒಟ್ಟಿಗೆ ತಿನ್ನೋದು, ಒಟ್ಟಿಗೆ ಹೋಗುದು, ಆ ತರ ಇಡೀ ದಿವಸ ಒಟ್ಟಿಗೆ ಮಾತಾಡ್ಕೊಂಡಿರ್ತಾರೆ. ಹಾಗೆ ಕೂದು ಗಮ್ಮತ್ತು ತಿಂತಲ್ಲ ಇದ್ದಾರೆ. ಹಾಗೆ ಮತ್ತೆ ನಾನು ಮತ್ತೆ ಅತ್ತೆ, ಅಂದ್ರೆ ನಂಗೆ ತುಂಬಾ ಕೆಲಸ ಇತ್ತು ಇವತ್ತು. ಹಾಗೆ ಅತ್ತೆ ಹತ್ರ ಹೇಳಿದೆ, ನೀವು ಹೋಗಿ ಅತ್ತೆ, ನಿಮ್ಗೆ ನಾನು ಬಿಟ್ಟು ಬರುವ ಸ್ಕೂಲಿಗೆ ಅಂತ ಹೇಳಿ. ನಾನು ಹೋಗುದಿಲ್ಲ, ಹಾಗೆಲ್ಲ ತುಂಬಾ ತುಂಬಾ ಕೆಲಸ. ಹಾಗೆಲ್ಲ ಅಮ್ಮನ ಹತ್ರ ಎಲ್ಲ ಹೇಳಿ ಎಲ್ಲ ಮತ್ತೆ ಸೆಟ್ ಮಾಡಿ, ನಾನೆಂತ ಮಾಡಿದೆ, ಡ್ರೆಸ್ ಎಲ್ಲ ಮಾಡ್ಲಿಲ್ಲ, ಕಾರಲ್ಲೆಲ್ಲ ಜಸ್ಟ್ ನಮ್ಮ ಮನೆ ಹತ್ತಿರವೇ ಅಲ್ಲ ಸ್ಕೂಲು, ನೈಟಿಯಲ್ಲೇ ಈಗ ಅತ್ತೆಗೊಮ್ಮೆ ನಾನು ಕರ್ಕೊಂಡು ಹೋಗಿ ಅಲ್ಲಿ ಸ್ಕೂಲ್ನವರೆಲ್ಲ ಕಮಿಟಿಯವರೆಲ್ಲ ಬಂದು ನನ್ನ ಹತ್ರ ನಾನು ನೈಟಲ್ಲಿ ಇದ್ರಿಂದ ಕಾರಿಂದ ಇಳಿಲಿಲ್ಲ ನಾನು. ಹಾಗೆ ಬರ್ಬೇಕು ಹೇಳಿ ನಾನೀಗ ಡ್ರೆಸ್ ಎಲ್ಲ ಮಾಡ್ಲಿಲ್ಲ, ನಾನು ಬರುದಿಲ್ಲ ಅಂತ ಹೇಳಿದೆ. ಅಲ್ಲ, ನೀವು ಜಸ್ಟ್ ಒಂದು ಬಂದು ಬರ್ಲೇಬೇಕು ಅಂತ ಹೇಳಿದ್ರು. ಹಾಗೆ ಮತ್ತೆ ಇನ್ನೆಂತ ಮಾಡೋದು ಹೇಳಿ, ಅಷ್ಟು ಅವ್ರು ಹೇಳುವಾಗ ನಾವು ದೊಡ್ಡ ಜನ ಮಾಡಬಾರ್ದಲ್ಲ. ಹಾಗೆ ಪುನಃ ಮನೆಗೆ ಬಂದು ಒಂದು ಡ್ರೆಸ್ ಮಾಡಿ ಎಲ್ಲ ನಾನು ಅಲ್ಲಿಗೆ ಹೊರಟೆ. ಆಗ ನಮ್ಗೆ ಅಲ್ಲಿನ ಸಣ್ಣ ಒಂದು ವಿಶೇಷ, ಅಂದ್ರೆ ಅಲ್ಲಿ ಪ್ರಾಯದವರಿಗೆ ಸನ್ಮಾನ ಮಾಡ್ತಾರೆ. ಹಾಗೆ ಅದಕ್ಕೋಸ್ಕರ ಅತ್ತೆ ಕರೆದವರು, ಮತ್ತೆ ಪೇರೆಂಟ್ಸ್ ಸಹ ಬೇಕು. ಹಾಗೆ ಹಾಗೆ ಮತ್ತೆ ಇದು ನಮ್ಗೆ ಅಲ್ಲಿನ ಒಂದು ಸಣ್ಣ ಒಂದು ಕಾರ್ಯಕ್ರಮ ನೋಡುವ ಹಾಗೆ. ಹೇಳುವಂತ ವಿಶೇಷ ಕಾರ್ಯಕ್ರಮ ಏನಿಲ್ಲ, ಪ್ರಾಯದವರಿಗೆಲ್ಲ ಒಂದು ಸನ್ಮಾನ ಮಾಡುದು, ಮತ್ತೆ ಅಲ್ಲಿ ಒಂದು ಚಹಾ ತಿಂಡಿ ಅದೆಲ್ಲ ಉಂಟು ಅಷ್ಟೇ. ಮತ್ತೆ ಸ್ವಲ್ಪ ಎಲ್ಲ ಹೇಳ್ತಾರೆ, ಅಂದ್ರೆ ಸ್ವಲ್ಪ ಸಣ್ಣ ಮೀಟಿಂಗ್ ಎಲ್ಲ ಇತ್ತು. ಅಂದ್ರೆ ಮಕ್ಕಳಿಗೆ ಯಾವ ರೀತಿ ಬೆಳೆಸ್ಬೇಕು, ಅವರ ಒಂದು ಅಂದ್ರೆ ಮನೆಯಲ್ಲಿ ಮಕ್ಕಳಿಗೆ ತಂದೆ ತಾಯಿ ಈಗ ಎಲ್ಲ ಸಹ ತಂದೆ ತಾಯಿ ಕಳೆದ ನಂತರ ಸ್ಕೂಲ್, ಹಾಗೆ ಅದ್ರ ಬಗ್ಗೆ ಎಲ್ಲ ಸುಮಾರು ನಮ್ಮ ಹಿಂದೂ ತತ್ವದ ಬಗ್ಗೆ, ಅಂದ್ರೆ ಭಗವದ್ಗೀತೆ ಅದರ ಬಗ್ಗೆ, ಆಗ ಸುಮಾರು ಒಳ್ಳೊಳ್ಳೆ ಕ್ಲಾಸ್ಗಳು ಮಾತ್ರ. ಅದು ನನಗೆ ಕೆಲವು ಕ್ಲಾಸ್ಗಳು ಕೇಳಿ ನನಗೆ ಅಂದ್ರೆ ನಮ್ಮ ಕಣ್ಣಲ್ಲೇ ನೀರು ಬಂದು ಹೋಗಿದೆ, ಅಷ್ಟು ಒಳ್ಳೆ ಕ್ಲಾಸ್ ಅದು. ಹಾಗೆ ಅದೆಲ್ಲ ಅದಾಗಿ ಮತ್ತೆ ನೋಡುವ, ಇನ್ನು ಅವರಿಗೊಂದು ಸಣ್ಣ ಒಂದು ಸನ್ಮಾನ ಮಾಡುವ ಆ ಒಂದು ಕಾರ್ಯಕ್ರಮ ನಮ್ಗೆ ನೋಡುವ. ಈ ಒಂದು ಅಕ್ಕ ಒಳ್ಳೆ ಒಂದು ಸಾಂಗ್ ಹೇಳಿದ್ದಾರೆ, ಒಳ್ಳೆ ಅಂದ್ರೆ ತುಂಬಾ ಒಳ್ಳೇದುಂಟು ಅದು. ಮತ್ತೆ ನಂಗೆ ಎಲ್ಲ ಅದು ಪ್ಲೇ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಕೆಲವುದೆಲ್ಲ ನಂಗೆ ಕಾಪಿರೈಟ್ ಇಶ್ಯೂ ಹಾಗೆಲ್ಲ ಬರ್ತದೆ. ಅದು ಕೇಳಲಿಕ್ಕೆ ತುಂಬಾ ಒಳ್ಳೇದಿತ್ತು.
ಹಾಗೆ ಮತ್ತೆ ಅವ್ರದ್ದೊಂದು ಸಾಧಾರಣ 3 ಗಂಟೆ ಇತ್ತು ಕಾರ್ಯಕ್ರಮ. ನಾನು ಮತ್ತೆ ಬೇಗ ಮನೆಗೆ ಬಂದೆ.